ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಕ್ಯೂಬ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಸ್. ನಾನು ನಿಮ್ಮ ಪ್ರವೀಣ್. ತುಂಬ ದಿನಗಳ ನಂತರ ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನೀವು ತಮ್ಮನೇಲಲ್ಲಿ ನೋಡಿರ್ತೀರಾ, ಅದೇ ವಿಷಯವನ್ನು ಇವತ್ತು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈ ವಿಷಯದ ಬಗ್ಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ತಿಳಿದಿರಲಿ ಅಂತ, ಅವರು ಕೂಡ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ನನ್ನ ಹಿಂದಿನ ವಿಡಿಯೋದಲ್ಲಿ ಆನ್ಲೈನ್ ಗೇಮಿಂಗ್ ಬಗ್ಗೆ ಒಂದು ಸಂಪೂರ್ಣವಾದಂಥ ಒಂದು ವಿಡಿಯೋನ ಮಾಡಿದ್ದೆ. ಅದರಲ್ಲಿ ಆನ್ಲೈನ್ ಗೇಮಿಂಗ್ಗಳು ಎಷ್ಟು ಡೇಂಜರಸ್ ಆಗಿವೆ ಅನ್ನೋದನ್ನು, ಅದರಿಂದ ಆಗುವ ಪರಿಣಾಮಗಳು ಏನೇನು ಅನ್ನೋದನ್ನು ಸಂಪೂರ್ಣವಾಗಿ ವಿವರಣೆ ಕೊಟ್ಟಿದ್ದೆ. ಆದರೆ ಇವತ್ತಿನ ವಿಷಯ ಏನಂದರೆ, ಕೇಂದ್ರ ಸರ್ಕಾರವು ಎಲ್ಲ ಆನ್ಲೈನ್ ಗೇಮ್ಗಳನ್ನು ಬ್ಯಾನ್ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಹೌದು ಫ್ರೆಂಡ್ಸ್, ಇದು ಕೇಂದ್ರ ಸರ್ಕಾರ ತೆಗೆದುಕೊಂಡಂತಹ ಒಂದು ಮಹತ್ವದ ನಿರ್ಧಾರ ಆಗಿದ್ದು, ಕೇಂದ್ರ ಸರ್ಕಾರವು ಆನ್ಲೈನ್ ಗೇಮ್ಗಳ ಮೇಲೆ ನಿಯಂತ್ರಣ ಹೇರಲು ಒಂದು ಕಾನೂನನ್ನು ತರ್ತಾ ಇದ್ದಾರೆ. ಒಂದು ಕಾನೂನನ್ನು ಜಾರಿ ಮಾಡಬೇಕಾದ್ರೆ ಅದಕ್ಕೆ ಒಂದಿಷ್ಟು ರೂಲ್ಸ್ ಇರ್ತವೆ. ಆ ರೂಲ್ಸ್ ಏನಪ್ಪ ಅಂದರೆ, ಒಂದು ಮಸೂದೆಯನ್ನು ರೆಡಿ ಮಾಡಿಬಿಟ್ಟು ಅದನ್ನು ಸಚಿವ ಸಂಪುಟದಲ್ಲಿ ಅನುಮೋದನೆ ಪಡೆದುಕೊಳ್ಬೇಕು. ಸಚಿವ ಸಂಪುಟದ ಅನುಮೋದನೆ ಪಡೆದುಕೊಂಡ ನಂತರ ಅದನ್ನು ಲೋಕಸಭೆಯಲ್ಲಿ ಮಂಡಿಸಬೇಕು. ಲೋಕಸಭೆಯಲ್ಲಿ ಮಂಡಿಸಿದ ನಂತರ ರಾಜ್ಯಸಭೆಯಲ್ಲಿ ಅಲ್ಲಿ ಕೂಡ ಮಂಡಿಸಿದಾಗ ಅದು ಅಲ್ಲಿ ಕೂಡ ಪಾಸ್ ಆಗಬೇಕು. ಈ ಎಲ್ಲ ಸಭೆಯಲ್ಲೂ ಒಂದು ಮಸೂದೆ ಪಾಸಾದ ನಂತರ ಅದರ ಮೇಲೆ ರಾಷ್ಟ್ರಪತಿಯವರ ಸಹಿ ಇರುತ್ತೆ. ಆ ಸಹಿಯಾದ ಬೆನ್ನಲ್ಲೇ ಅದು ಒಂದು ಕಾನೂನಾಗಿ ಪರಿವರ್ತನೆಯಾಗಿ ಇಡೀ ದೇಶಾದ್ಯಂತ ಅದು ಜಾರಿಗೆ ಬರುತ್ತೆ. ಕೇಂದ್ರ ಸರ್ಕಾರ ಈ ಆನ್ಲೈನ್ ಗೇಮ್ಗಳ ಮೇಲೆ ಒಂದು ಮಸೂದೆಯನ್ನು ರೆಡಿ ಮಾಡಿದೆ. ಅದ್ಯಾವುದಪ್ಪ ಅಂದರೆ, ಆನ್ಲೈನ್ ಗೇಮಿಂಗ್ ಪ್ರಚಾರ ಮತ್ತು ನಿಯಂತ್ರಣ ಮಸೂದೆ ಅಂತ. ಇದನ್ನು ಬುಧವಾರ ಅಂದರೆ 21 ಆಗಸ್ಟ್ 2025 ಲೋಕಸಭೆಯಲ್ಲಿ IT ಸಚಿವರಾದಂಥ ಅಶ್ವಿನಿ ವೈಷ್ಣವ್ ಅವರು ಇದನ್ನು ಮಂಡನೆ ಮಾಡ್ತಾರೆ. ಈ ಬಿಲ್ಲನ್ನು ಮಂಡಿಸಿದಾಗ ಅಲ್ಲಿ ಯಾವುದೇ ಚರ್ಚೆ ಇಲ್ಲದೆ ಈ ಬಿಲ್ ಏನಾಗುತ್ತೆ, ಪಾಸ್ ಆಗುತ್ತೆ. ಈ ಮಸೂದೆ ಏನಾಗುತ್ತೆ, ಪಾಸ್ ಆಗತ್ತೆ. ತದನಂತರ ಈ ಮಸೂದೆಯನ್ನು ರಾಜ್ಯಸಭೆಯಲ್ಲೂ ಕೂಡ ಮಂಡಿಸಿದಾಗ ಅಲ್ಲಿ ಕೂಡ ಈ ಮಸೂದೆ ಏನಾಗಿದೆ, ಪಾಸ್ ಆಗಿದೆ. ಈ ಮಸೂದೆಯು ಒಂದು ಕಾನೂನಾಗಿ ಬದಲಾಗಬೇಕಂದ್ರೆ ಇನ್ನೂ ಒಂದು ಹಂತ ಮಾತ್ರ ಉಳಿದಿದೆ. ಏನಪ್ಪ ಅಂದ್ರೆ, ಇನ್ನು ರಾಷ್ಟ್ರಪತಿಯಾದಂತಹ ದ್ರೌಪದಿ ಮುರ್ಮು ಅವರ ಸಹಿ ಮಾತ್ರ. ಅವರು ಇದನ್ನೇನಾದರೂ ಸಹಿ ಮಾಡಿ ಒಪ್ಕೊಂಡ್ಬಿಟ್ರೆ ಇದು ದೇಶಾದ್ಯಂತ ಕಾನೂನಾಗಿ ಜಾರಿಗೆ ಬರಲಿದೆ. ಇನ್ನೊಂದು ವಿಶೇಷ ಏನಂದರೆ, ಇದು ಕೇವಲ ಒಂದು ದಿನದಲ್ಲಿ ಲೋಕಸಭೆಯಿಂದ ರಾಜ್ಯಸಭೆಯಲ್ಲಿ ಮಂಡನೆಯಾಗಿ ಕೇವಲ ಒಂದೇ ಒಂದು ದಿನದಲ್ಲಿ ಪಾಸಾದಂಥ ಒಂದು ಬಿಲ್ ಆಗಿದೆ. ಮತ್ತೊಂದು ವಿಶೇಷ ಏನಂದರೆ, ಇಲ್ಲಿ ಯಾವುದೇ ಚರ್ಚೆ ಇಲ್ಲದೆ ಪಾಸಾದಂಥ ಇದು ಬಿಲ್ ಆಗಿದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವುದೇ ಒಂದು ವಿಷಯವನ್ನು ಅಥವಾ ಒಂದು ಮಸೂದೆಯನ್ನು ಲೋಕಸಭೆಯಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಮಂಡಿಸಿದಾಗ ಏನಾಗುತ್ತೆ, ಪರ ವಿರೋಧಗಳ ಚರ್ಚೆ ಆಗೋದಂತೂ ಸಾಮಾನ್ಯ. ಆದರೆ ಈ ಮಸೂದೆಗೆ ಯಾವುದೇ ವಿರೋಧಗಳು ಇರಲೇ ಇಲ್ಲ. ಹೀಗಾಗಿ ಇದು ಯಾವುದೇ ಚರ್ಚೆ ಇಲ್ಲದೆ ಪಾಸಾಗಿ ರಾಜ್ಯಸಭೆಯಲ್ಲೂ ಕೂಡ ಪಾಸ್ ಆಗಿದೆ. ಫ್ರೆಂಡ್ಸ್, ಪರ್ಸ್ನಲ್ ಆಗಿ ಹೇಳಬೇಕಂದ್ರೆ ಈ ವಿಚಾರ ನನಗೆ ತುಂಬ ಸಂತೋಷವನ್ನು ಕೊಟ್ಟಿದೆ, ತುಂಬ ಖುಷಿ ಆಗ್ತಾಯಿದೆ. ಈ ಮಸೂದೆ ಏನಪ್ಪ, ಆದಷ್ಟು ಬೇಗನೆ ಕಾನೂನಾಗಿ ಜಾರಿಗೆ ಬರಲಿದೆ. ಬಂದರೆ ತುಂಬ ಒಳ್ಳೆಯದು. ಇದು ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ. ಪರ್ಸ್ನಲಾಗಿ ನನಗೆ ಯಾಕೆ ತುಂಬ ಖುಷಿ ಆಯಿತು ಅಂದರೆ, ಇದು ನಂದು 4 ವರ್ಷದ ಕನಸು. ನಂದು ಒಬ್ಬಂದೇ ಅಲ್ಲ, ಎಷ್ಟೋ ತಂದೆ ತಾಯಿಗಳ ಕನಸು ಇದಾಗಿದೆ. ಈ ಆನ್ಲೈನ್ ಗೇಮ್ಗಳಿಂದ ತುಂಬ ಜನ ದುಡ್ಡು ಕಳ್ಕೊಂಡಿದ್ದಾರೆ, ಮಾನಸಿಕ ನೆಮ್ಮದಿಯನ್ನು ಕೂಡ ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ಇದರಿಂದ ಪ್ರಾಣ ಕೂಡ ಕಳ್ಕೊಂಡಿದ್ದಾರೆ. ಅದಕ್ಕಾಗಿ ಈ ವಿಚಾರ ನನಗೆ ತುಂಬ ಖುಷಿ ಕೊಟ್ಟಿದೆ. ಮುಂದುವರೆದಂತೆ ಈ ಮಸೂದೆಯಲ್ಲಿನ ಪ್ರಮುಖ ಅಂಶಗಳು ಏನೇನಾಗಿದ್ದವು, ಲೋಕಸಭೆಯಲ್ಲಿ ಚರ್ಚಿಸಿದಾಗ ಈ ಮಸೂದೆಯನ್ನು ಮಂಡಿಸಿದಾಗ ಅಲ್ಲಿನ ಪ್ರಮುಖ ಅಂಶಗಳು ಏನೇನಾಗಿದ್ದವು ಅನ್ನೋದನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಬನ್ನಿ ಫ್ರೆಂಡ್ಸ್. ಪ್ರಮುಖವಾಗಿ ಈ ಮಸೂದೆಯಲ್ಲಿ 6 ಅಂಶಗಳನ್ನು ಮಂಡಿಸಲಾಗುತ್ತೆ. ಮೊದಲನೇದಾಗಿ ಸಂಪೂರ್ಣ ನಿಷೇಧ ಅಂತ ಇರುತ್ತೆ. ಸಂಪೂರ್ಣ ನಿಷೇಧ ಅಂದರೆ, ಈ ಯಾವುದೇ ರೀತಿಯ ಆನ್ಲೈನ್ ಗೇಮ್ಗಳಲ್ಲಿ ಯಾವುದೇ ಹಣವನ್ನು ಕಟ್ಟಿ ಆಡುವಂತಹ ಗೇಮ್ಗಳನ್ನು ಸಂಪೂರ್ಣ ಮತ್ತು ಅವುಗಳ ಪ್ರಚಾರವನ್ನು ಸಂಪೂರ್ಣ ನಿಷೇಧ ಮಾಡುವುದು ಇದರ ಮೊದಲ ಉದ್ದೇಶ ಆಗಿದೆ. ಈ ಬಿಲ್ನಲ್ಲಿರುವ 2ನೇ ಅಂಶ ಏನಂದರೆ,
ಕೌಶಲ್ಯ ಆಧಾರಿತ ಗೇಮ್ಗಳು ಮತ್ತು ಅದೃಷ್ಟ ಆಧಾರಿತ ಗೇಮ್ಗಳು ಎರಡೂ ಒಂದೇ ಅಂತ ಹೇಳುತ್ತಾ. ಆನ್ಲೈನ್ ಗೇಮ್ಗಳಲ್ಲಿ ನಾವು 2 ಥರದ ಗೇಮ್ಗಳನ್ನ ನೋಡ್ತೀವಿ. ಒಂದು ಸ್ಕಿಲ್ಡ್ ಬೇಸ್ಡ್ ಗೇಮ್ ಅಂತ ಬರುತ್ತೆ, ಕೌಶಲ್ಯ ಆಧಾರಿತ ಗೇಮ್ಗಳು. ಅದು ಯಾವುದಪ್ಪ ಅಂದರೆ ಎಕ್ಸಾಂಪಲ್ ಇವಾಗ ರಮ್ಮಿ ಆ್ಯಪ್ಸ್ಗಳಿದ್ದಾವೆ. ರಮ್ಮಿ ಆಡಬೇಕಾದ್ರೆ ಅಲ್ಲಿ ನಿಮ್ಮ ಸ್ಕಿಲ್ಗಳನ್ನು ಬಳಸಿ ನೀವು ಆಟವನ್ನು ಆಡ್ತೀರಿ, ಅದು ಸ್ಕಿಲ್ಡ್ ಬೇಸ್ಡ್ ಗೇಮ್ ಆಗಿರುತ್ತೆ. ಮತ್ತು ಈ ಅದೃಷ್ಟದ ಆಧಾರದ ಗೇಮ್ಗಳಂದರೆ ಇವು ಅದೃಷ್ಟ ಅಂದರೆ ಲಕ್ಕಿ, ನಿಮ್ಮ ಲಕ್ ಏನಿರುತ್ತೆ ಅದ್ರ ಮೇಲೆ ನೀವು ಗೆಲ್ತೀರಾ. ಎಕ್ಸಾಂಪಲ್ ಆಗಿ ಡ್ರೀಮ್ 11 ಇರುತ್ತೆ, ಅಲ್ಲಿ ಎಷ್ಟೋ ಟೀಮ್ಗಳಿರ್ತವೆ, ನೀವು ಒಂದು ಟೀಮ್ ಮಾಡಿರ್ತೀರ, ಅದರಲ್ಲಿ ನಿಮ್ಮ ಟೀಮ್ ಫಸ್ಟ್ ಬರಬೇಕು ಅಂದರೆ ಅಲ್ಲಿ ಯಾರೋ ಇನ್ನೊಬ್ರು ಆಟ ಆಡಬೇಕು. ಈಗ ಕ್ರಿಕೆಟ್ ಮೇಲೆ ನೀವು ಬೆಟ್ಟಿಂಗ್ ಮಾಡಿದರೆ ಆ ಕ್ರಿಕೆಟ್ದಲ್ಲಿ ಯಾರು ಆಡ್ತಾರೋ ಅದ್ರ ಮೇಲೆ ನಿಮ್ಗೆ ಪಾಯಿಂಟ್ಸ್ ಬರುತ್ತೆ. ಆ ಥರ ಇದು ಅದೃಷ್ಟದ ಆಧಾರದ ಮೇಲೆ ಗೇಮ್ ಆಗಿದೆ. ಇವು ಎರಡೂ ಒಂದೇ ಅಂತ 2ನೇ ಪಾಯಿಂಟ್ ಹೇಳುತ್ತೆ. ಈ ಮಸೂದೆಯಲ್ಲಿ 2ನೇ ಪಾಯಿಂಟ್ ಇದಾಗಿದೆ. 3ನೇ ಪಾಯಿಂಟ್ ಏನಪ್ಪ ಅಂದರೆ ಜಾಹೀರಾತುಗಳಿಗೆ ಬ್ರೇಕ್ ಮತ್ತು ದಂಡ. ಈ ಜಾಹೀರಾತುಗಳು, ಅಡ್ವರ್ಟೈಸ್ಮೆಂಟ್ಗಳು, ನಾವು ಈ ಮೊಬೈಲಲ್ಲಿ ಏನೇನೋ ಸರ್ಚ್ ಮಾಡ್ತಾಯಿರ್ತೀವಿ, ಇನ್ನೇನೋ ಬರ್ತಾಯಿರ್ತವೆ, ಬರೀ ಇದೇ ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇರ್ತವೆ. ನೋಡಿದರೆ ಮೊಬೈಲಲ್ಲಿ, ಟಿ ವಿನಲ್ಲಿ ಕೂಡ ಇದೇ ಅಡ್ವರ್ಟೈಸ್ಮೆಂಟ್ಗಳು ಎಲ್ಲವೂ ಬರೀ ಈ ಆನ್ಲೈನ್ ಬೆಟ್ಟಿಂಗ್ ಗೇಮ್ಗಳದ್ದೇ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ. ಇನ್ನು ಮುಂದೆ ಅವು ಯಾವುದೇ ರೀತಿಯ ಅಡ್ವರ್ಟೈಸ್ಮೆಂಟ್ಗಳು ಬರುವುದಿಲ್ಲ, ಸಂಪೂರ್ಣವಾಗಿ ನಿಷೇಧ ಮಾಡ್ತಾರೆ. ಮತ್ತು ಈ ರೀತಿ ಯಾರಾದರೂ ಅಡ್ವರ್ಟೈಸ್ಮೆಂಟ್ ಮಾಡಿದರೆ, ಈ ರೀತಿ ಜಾಹೀರಾತುಗಳನ್ನ ಕೊಟ್ಟರೆ ಅವರಿಗೆ ಕಠಿಣ ಶಿಕ್ಷೆಯನ್ನು ಈ ಮಸೂದೆಯಲ್ಲಿ ಪಾಯಿಂಟ್ಔಟ್ ಮಾಡಿದ್ದಾರೆ. ಅದು ಯಾವುದಪ್ಪ ಅಂದರೆ ಈ ರೀತಿ ಜಾಹೀರಾತುಗಳನ್ನು ಮಾಡಿದವ್ರಿಗೆ 2 ಕೋಟಿ ರೂಪಾಯಿ ದಂಡ ಮತ್ತು 3 ವರ್ಷ ಜೈಲು. ಇದು 3ನೇ ಪಾಯಿಂಟ್ ಆಗಿದ್ದು. 4ನೇ ಪಾಯಿಂಟ್ ಏನಪ್ಪ ಅಂದರೆ ಹಣಕಾಸು ವಹಿವಾಟು ಸ್ಥಗಿತ. ಅಂದರೆ ಯಾವುದೇ ಬ್ಯಾಂಕುಗಳು ಕೂಡ ಇಂತಹ ಆ್ಯಪ್ಗಳಿಗೆ ಟ್ರಾನ್ಸಾಕ್ಷನ್ಗಳನ್ನು ಮಾಡುವಂತಿಲ್ಲ. ಈ ಟ್ರಾನ್ಸಾಕ್ಷನ್ಗಳು ಅಂದರೆ ಹಣಕಾಸಿನ ವ್ಯವಹಾರಗಳನ್ನು ಇಂತಹ ಆ್ಯಪ್ಗಳ ಜೊತೆ ಅಥವಾ ಈ ಕಂಪನಿಗಳ ಜೊತೆ ವ್ಯವಹಾರವನ್ನು ಮಾಡಬಾರ್ದು ಅಂತ ಬ್ಯಾಂಕುಗಳಿಗೆ ಒಂದು ಸ್ಟ್ರಿಕ್ಟ್ ಆದಂಥ ರೂಲ್ಸನ್ನು ಬರಲಿದೆ. ಇದು 4ನೇ ಪಾಯಿಂಟ್. ಆದರೆ 5ನೇ ಪಾಯಿಂಟ್ ಏನಪ್ಪ ಅಂದರೆ ಕಠಿಣ ದಂಡ ಮತ್ತು ಶಿಕ್ಷೆ ಅಂತ ಇದೆ. ಯಾರಿಗೆ ಕಠಿಣ ದಂಡ ಮತ್ತು ಶಿಕ್ಷೆ ಅಂದರೆ ಇಂತಹ ಕಂಪನಿ ಮತ್ತು ಆ್ಯಪ್ಗಳನ್ನು ನಡೆಸುವವರಿಗೆ. ಅಂದರೆ ಮುಂದಿನ ದಿನಗಳಲ್ಲಿ ಇಂತಹ ಆ್ಯಪ್ಗಳು ಅಥವಾ ಗೇಮ್ಗಳನ್ನು ನಡೆಸಿದವ್ರಿಗೆ 1 ಕೋಟಿ ರೂಪಾಯಿ ದಂಡ ಮತ್ತು 2 ವರ್ಷ ಜೈಲು. ನಂತರ ಮತ್ತೆ ಅದೇ ತಪ್ಪನ್ನು 2ನೇ ಬಾರಿ ಮಾಡಿದರೆ ಅವರಿಗೆ 2 ಕೋಟಿ ದಂಡ ಮತ್ತು 5 ವರ್ಷ ಜೈಲು ಶಿಕ್ಷೆ ಅಂತ ಈ ಮಸೂದೆಯಲ್ಲಿ ಮಂಡಿಸಲಾಗಿದೆ. ಮತ್ತು ಈ ಬಿಲ್ನಲ್ಲಿ ಕೊನೆಯ ಅಂಶ ಏನಪ್ಪ ಅಂದರೆ ಹೊಸ ನಿಯಂತ್ರಣ ಸಂಸ್ಥೆಯನ್ನು ಸ್ಥಾಪಿಸುವುದು. ಈ ಹೊಸ ನಿಯಂತ್ರಣವನ್ನು ಕೇಂದ್ರ ಸರ್ಕಾರ ಸ್ಥಾಪಿಸಲು ಮುಂದಾಗಿದೆ. ಇಲ್ಲಿ ಎಲ್ಲ ಗೇಮಿಂಗ್ ಆ್ಯಪ್ಗಳು ಬ್ಯಾನ್ ಆದರೆ ಈ ಹೊಸ ನಿಯಂತ್ರಣ ಸಂಸ್ಥೆ ಇದರ ಅವಶ್ಯಕತೆ ಏನು? ಹೌದಲ್ವಾ? ಈಗೆಲ್ಲ ಆ್ಯಪ್ಗಳು ಬ್ಯಾನ್ ಆಗೋದ್ರೆ ಈ ಸಂಸ್ಥೆ ಕೆಲಸ ಏನಪ್ಪ ಅಂದರೆ ಇಲ್ಲಿ ಕೇವಲ ಹಣ ಕಟ್ಟಿ ಆಡುವಂಥ ಆ್ಯಪ್ಗಳು ಮಾತ್ರ ಬ್ಯಾನ್ ಮಾಡಲು ನಿರ್ಧಾರ ಮಾಡಿದ್ದಾರೆ. ಅಂದರೆ ರಿಯಲ್ ಮನಿ ಬೇಸ್ಡ್ ಗೇಮ್ಸ್ ಮಾತ್ರ ಇಲ್ಲಿ ಬ್ಯಾನ್ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಹಾಗಾಗಿ ಯಾವುದೇ ಹಣ ಇಲ್ಲದೆ ಆಡುವಂತಹ ಗೇಮ್ಗಳನ್ನು ಬ್ಯಾನ್ ಮಾಡಲು ಇಲ್ಲಿ ಯಾವುದೇ ತೀರ್ಮಾನ ತಗೊಂಡಿಲ್ಲ. ಹಾಗಾಗಿ ಉಳಿದೆಲ್ಲ ಆನ್ಲೈನ್ ಗೇಮ್ಗಳು ಇರುತ್ತೆ, ಕೇವಲ ರಿಯಲ್ ಮನಿ ಬೇಸ್ಡ್ ಗೇಮ್ ಮಾತ್ರ ಬ್ಯಾನ್ ಆಗುತ್ತೆ. ಹಾಗಾಗಿ ಈ ಎಲ್ಲ ಗೇಮಿಂಗ್ ಆ್ಯಪ್ಗಳನ್ನು ನಿಯಂತ್ರಣ ಮಾಡೋದಕ್ಕೆ ಕೇಂದ್ರ ಸರ್ಕಾರ ನೇರವಾಗಿ ಮುಂದಾಗಿದ್ದು ಈ ಹೊಸ ಸಂಸ್ಥೆಯನ್ನು ಹುಟ್ಟು ಹಾಕೋದಕ್ಕೆ ಇಲ್ಲಿ ಬಿಲ್ನಲ್ಲಿ ಈ ಅಂಶವನ್ನು ಕೂಡ ಮಂಡಿಸಿದ್ದಾರೆ. ಫ್ರೆಂಡ್ಸ್, ಈ ಮಸೂದೆ ಅಥವಾ ಈ ಕಾನೂನು ಜಾರಿ ಆದರೆ ಯಾರಿಗೆಲ್ಲ ಲಾಭ, ಯಾರಿಗೆಲ್ಲ ನಷ್ಟ? ಹಾಗಾಗಿ ಈ ಮಸೂದೆಯನ್ನು ಯಾರೂ ಕೂಡ ವಿರೋಧ ಮಾಡಲಿಲ್ವಾ? ವಿರೋಧ ಮಾಡಿದ್ದಾರೆ. ಯಾರೋ ಒಬ್ಬರು ವಿರೋಧ ಮಾಡಿದ್ದಾರೆ. ಅವ್ರು ಯಾರು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ಅವರು ಏನಕ್ಕೆ ವಿರೋಧ ಮಾಡಿದರು ಮತ್ತು ಯಾರಿಗೆಲ್ಲ ಲಾಭ ಆಗುತ್ತೆ, ಯಾರಿಗೆಲ್ಲ ನಷ್ಟ ಆಗುತ್ತೆ ಅನ್ನೋದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಇದ್ರ ಬಗ್ಗೆ ಅವ್ರಿಗೂ ಕೂಡ ತಿಳಿಲಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಷನಲ್ಲಿ ಬರುತ್ತೆ. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.